ಅವ್ರಿಗೂ ಕೂಡ ಧನ್ಯವಾದಗಳು. ಈಗ ನಾನು ನೋಡ್ತಾ ಇದ್ದೀನಿ, ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೀನಿ, ಬಟ್ ಚಂದನ್ನ ಕೆಲಸದ ಜೊತೆಗೆ ಈ ತರದ್ದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡಿಸೋದ್ರಲ್ಲಿ ನಂಬರ್ 1. ಸೊ ಥ್ಯಾಂಕ್ಸ್ ಯು. ಮತ್ತೆ ನನ್ಗೊಂದು ಅರ್ಥ ಆಗಲಿಲ್ಲ, ಮಾಗಡಿ ರೋಡವರು ಏನು ಅರ್ಧ ಗೋವಿಂದರಾಜನಗರ ಸಪೋರ್ಟ್ ಮಾಡ್ತಾ ಇದ್ರು, ಅರ್ಧ ಓಲ್ಡ್ ಸ್ಟೇಷನ್ ಅಂತ, ಅದಕ್ಕೆ ಮಧ್ಯದಲ್ಲಿ ನಿಂತಿದ್ದಾರೆ, ಆ ಕಡೆ ಈ ಕಡೆ ಮಧ್ಯದಲ್ಲಿ. ಓಕೆ, ಗುಡ್. ಈಗ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಅವಾಗ ಆಯೋಜಿಸ್ತಾ ಇರಬೇಕು. ಈಗ ನೆಕ್ಸ್ಟ್ ಈ ನಮ್ಮ ಮೀಡಿಯಾದವರು ಕೇಳ್ಕೊಂಡಿದ್ದಾರೆ, ಮೀಡಿಯಾದವರು ಒಂದು ಟೂರ್ನಮೆಂಟ್ ಮಾಡಿ ಅಂತ, ಇದೇ ತಿಂಗಳಲ್ಲಿ ಮಾಡಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಫೆಬ್ರವರಿ 2nd ವೀಕ್. ಓಕೆ, ಸೊ ಲೆದರ್ ಬಾಲ್ ಟೂರ್ನಮೆಂಟ್ ಎಲ್ಲರೂ ರೆಡಿ ಆಗಿ. ಸೊ ನೀವೆಲ್ಲ ಈಗೇನು ಬೇರೆ ಬೇರೆ ಟೀಮಲ್ಲಿ ಇದ್ರೆ ಅವಾಗೆಲ್ಲ ನೀವು ಒಂದೇ ಟೀಮಲ್ಲಿ ಆಡಬೇಕಾಗ್ತದೆ ಎಲ್ಲರೂ ಸೇರಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಇದೊಂದು ಒಳ್ಳೆಯ ಉದ್ದೇಶ, ಸೇ ನೋ ಟು ಡ್ರಗ್ಸ್. ಸೊ ನೀವೆಲ್ಲರೂ ಕೂಡ, ನಿಮ್ಗೆಲ್ಲ ಗೊತ್ತಿದೆ ಎಷ್ಟು ಬಹಳ ಕೆಟ್ಟ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ನಿಯಂತ್ರಿಸೋದು ಬಹಳ ಮುಖ್ಯ ಆಗಿದೆ. ಈ ಡ್ರಗ್ಸ್ ಹಾವಳಿಯಿಂದ ನಾವು ಈ ಒಂದು ಡ್ರಗ್ಸ್ ಮುಕ್ತ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಎಲ್ಲ ಪ್ರದೇಶಗಳನ್ನ ನಾವು ಮಾಡಬೇಕು ಅಂತ ಸಾಕಷ್ಟು ಶ್ರಮವನ್ನು ಪಡ್ತಾ ಇದ್ದೀವಿ. ನಿಮ್ಗೂ ಎಲ್ಲ ಗೊತ್ತಿದೆ, ಹೋದ ವರ್ಷನೂ ಕೂಡ ಸಾಕಷ್ಟು ಕೇಸ್ಗಳನ್ನ ನಾವು ಮಾಡಿ ಸಾಕಷ್ಟು ಪ್ರಕರಣಗಳನ್ನು ದಾಖಲಿಸಿ ನಿಯಂತ್ರಣದಲ್ಲಿಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೂ ಇನ್ನೂ ನಮ್ಮಲ್ಲಿ ನೀವು ಎಲ್ಲ ಸೇರಿ ಈ ಒಂದು ಡ್ರಗ್ಸ್ ಅನ್ನ ಮುಕ್ತ ಪ್ರದೇಶಗಳನ್ನ ಮಾಡೋದಕ್ಕೆ ನಮ್ಮೆಲ್ಲರದ್ದು ಕೋಆಪರೇಷನ್ ಬೇಕಾಗ್ತದೆ. ಅದಿರ್ಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಒನ್ಸ್ ಅಗೇನ್. ಮತ್ತೆ ಮುಂದಿನ ವರ್ಷನೂ ಕೂಡ, ಹೋದ ವರ್ಷ ಮಾಡಿದ್ರು ಇಲ್ಲಿ, ಮತ್ತೆ ಮುಂದಿನ ವರ್ಷನೂ ಕೂಡ ಇದೇ ತರ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತೀನಿ. ಆಮೇಲೆ ಬಹುಶಃ ಗೋವಿಂದರಾಜನಗರ ಗೆದ್ದಿರೋದಕ್ಕೆ ಸುಬ್ರಹ್ಮಣ್ಯ 1 ವರ್ಷ ಎಕ್ಸ್ಟೆನ್ಷನ್. ಮೋಸ್ಟ್ಲಿ 1 ವರ್ಷ ಎಕ್ಸ್ಟೆನ್ಷನ್ ಕೊಡಬಹುದು. ಥ್ಯಾಂಕ್ ಯು. ಗೆದ್ದಿ ಮರ್ಯಾದೆ ಉಳಿಸಿದಂತ ಬಸವೇಶ್ವರ ಇನ್ಸ್ಪೆಕ್ಟರ್ಗೆ, ಔಟ್ ಮಾಡಿದಂತ ಬಸವೇಶ್ವರ ಇನ್ಸ್ಪೆಕ್ಟರ್ಗೆ, ಅವ್ರಿಗೂ ಕೂಡ ಎಕ್ಸ್ಟೆನ್ಷನ್. ನಮ್ಮಲ್ಲಿ ಬಂದಂತ ಎಲ್ಲ ಇನ್ಸ್ಪೆಕ್ಟರ್, ಪೊಲೀಸ್ ಸಿಬ್ಬಂದಿಗಳು ಯಾರ್ಯಾರಿದ್ದಾರೆ ಎಲ್ರಿಗೂ ಯಾವಾಗ ಅವ್ರು ಹೋಗ್ತೀವಿ ಅಂತ ಹೇಳ್ತಾರೆ ಆಗ ಕಳ್ಸಿಕೊಡ್ತೀವಿ ಹೊರತು ಯಾರನ್ನೋ ಫೋರ್ಸ್ಫುಲ್ ಆಗಿ ನಾವು ಇದುವರೆಗೂ ಕಳ್ಸಿಕೊಟ್ಟಿಲ್ಲ, ಮುಂದೆನೂ ಕಳ್ಸಿಕೊಡೋದಿಲ್ಲ. ಆ ರೀತಿ ಯಾರು ಕೂಡ ನಡ್ಕೊಂಡು ಇಲ್ಲ. ಎಲ್ಲ ಉತ್ತಮವಾದಂತ ಪೊಲೀಸ್ ಸಿಬ್ಬಂದಿಗಳು ನಮ್ಮಲ್ಲಿ ಮೊದಲಿಂದನೂ ಈಗಲೂ ಇದ್ದಾರೆ. ಈ ಸಂದರ್ಭದಲ್ಲಿ ಬಹಳ ಪ್ರಾಮಾಣಿಕ ಮತ್ತು ಒಳ್ಳೆ ಅಧಿಕಾರಿಗಳಂತೆ ಅನ್ಸ್ಕೊಂಡಿರ್ತಕ್ಕಂಥ ನಮ್ಮ ಡಿಸಿಪಿಗಳಂತ ಗಿರೀಶ್ ಅವರು ಈಗ ಪೊಲೀಸ್ ಅಲ್ಲಿ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ. ನಮ್ಮ ಚಂದನ್ ಅವರು ಒಂದ್ರ ಮೇಲೆ ಒಂದು ಹೈ ಪ್ರೊಫೈಲ್ ಕೇಸ್ ಮಾಡಿ ಎಲ್ಲ ದಿನನಿತ್ಯ ಟಿವಿನಲ್ಲಿ ಬರ್ತಿರ್ತಕ್ಕಂಥ ಭರತ್ ರೆಡ್ಡಿ ಅವರು, ಅವ್ರ ಜೊತೆ ಎಲ್ಲ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ನಿಮ್ಮ ದಿನನಿತ್ಯದ ಕೆಲಸ ಎಷ್ಟು ಕಷ್ಟ ಅಂತ ನನ್ಗೆ ಒಬ್ಬನಿಗೆ ಅರ್ಥ ಆಗೋದು. ಯಾಕೆಂದ್ರೆ ರಾಜಕಾರಣಿ ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ. ಅವ್ರೇನ್ ಅನ್ಕೊಂತಾರೆ, ಪೊಲೀಸ್ ಅಂದ್ರೆ ಎಲ್ಲ ಆರಾಮ್ ಕೆಲಸ, ರಾಜಕಾರಣಿಯಿಂದ ಆರಾಮ್ ಕೆಲಸ ಅನ್ಕೊಂತಾರೆ. ನಿಮ್ ಕಷ್ಟ ನಮ್ ಕಷ್ಟ ಎಲ್ಲ ಒಂದೇ. 24 ಗಂಟೆ ಎದ್ದಿರ್ಬೇಕು. 24 ಗಂಟೆ ಯಾವುದೇ ಒಂದು ಫೋನ್ ಬಂದ್ರು ವಿ ಹ್ಯಾವ್ ಟು ಅಟೆಂಡ್, ವಿ ಹ್ಯಾವ್ ಟು ಬಿ ಆನ್ ಡ್ಯೂಟಿ ಆನ್ ಟೈಮ್. ಅದು ನಿಮ್ಮೆಲ್ಲರ ಕೆಲಸ. ಅದನ್ನ ನಾನು ಮಾಡ್ತೀವಿ, ನೀವು ಮಾಡ್ತಿದ್ದೀರಾ. ನಿಮ್ಗೆ ನಾವು ಸಹಕಾರ ಕೊಡ್ತಾ ಇದೀವಿ, ನನಗೆ ನೀವು ಸಹಕಾರ ಕೊಡ್ತಾ ಇದ್ದೀರಾ. ಆದ್ರೆ ಸ್ಪಿನ್ ಮಾಂತ್ರಿಕ ಅಂತ ಯಾರೋ ನಿಖಿಲ್ ಅಂತ ಹಾಕಿದಲ್ಲ, ಒಂದು ಬಾಲ್ ಸ್ಪಿನ್ ಬಂದಿಲ್ಲ, ಒಂದು ಬೌಲಿಂಗ್ ಆಕ್ಷನ್ ಕೂಡ ಬಂದಿಲ್ಲ. ಅಲ್ಲಿಂದ ಓಡಿ ಯಾವ ಸ್ಪಿನ್ ಹಾಕೋದು ನಾನು ನೋಡಿರ್ಲಿಲ್ಲ. ಎಲ್ಲ ಇಂಥ ಒಂದು ಧೋರಣೆಯನ್ನ ತಡ್ಕೊಂಡು ಔಟ್ ಆಗಿ ಅಂತ ಪೊಲೀಸ್ ಒಂದು ಸ್ಟೇಷನ್ ಮೇಲೆ ಗೆದ್ದಂತ ಸುಬ್ರಹ್ಮಣ್ಯ ಅವ್ರಿಗೆ, ಹಾಗೆ ಒಂದು ಸ್ಟೇಷನ್ ಎಲ್ಲ ಸಿಬ್ಬಂದಿ ಡ್ರಗ್ಸ್ ಅಂತ ಏನಿವತ್ತೊಂದು ಕಾರ್ಯಕ್ರಮ, ವಿನೂತನವಾದಂತಹ ಒಂದು ಕಾರ್ಯಕ್ರಮ. ನಮ್ಮ 2 ಕ್ಷೇತ್ರ, ವಿಜಯನಗರ, ಗೋವಿಂದರಾಜನಗರ 2 ಕ್ಷೇತ್ರಗಳನ್ನ ಡ್ರಗ್ಸ್ ಮುಕ್ತ ಕ್ಷೇತ್ರಗಳನ್ನಾಗಿ ಮಾಡ್ತೀವಿ ಅಂತ ನಮ್ಮ ಡಿಸಿಪಿ ಅವರು ಮತ್ತೆ ಎಸಿಪಿಗಳು ಮತ್ತೆ ಎಲ್ಲ ಇನ್ಸ್ಪೆಕ್ಟರ್ಗಳು ನಮಗೆ ಪ್ರಾಮಿಸ್ ಮಾಡಿದ್ದಾರೆ. ಬೇರೆ ಎಲ್ಲ ಕ್ರೈಮ್ಗಳನ್ನ ಮಾಡ್ತಾರೆ. ನೀವೇನು ಸೈಬರ್ ಕ್ರೈಮ್ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂತ ಕಾರ್ಯಕ್ರಮ, ಹಾಗೆ ಈ ಒಂದು ಡ್ರಗ್ಸ್ ಬಗ್ಗೆ ಅದರ ಯೂಸ್ ಬಗ್ಗೆ ಅವೇರ್ನೆಸ್ ಮೂಡಿಸುವಂತ ಕಾರ್ಯಕ್ರಮ ಇವತ್ತು ಪ್ರಥಮ ಹೆಜ್ಜೆ ಅಲ್ವಾ?
ಎಲ್ಲ ನಾವು ಹೋಗಿ ಮಾರ್ಕೆಟ್ ನಲ್ಲಿ ಎಲ್ಲ ಫುಡ್ ಸ್ಟ್ರೀಟ್ ನಲ್ಲೆಲ್ಲ ಕಡೆ ಪಾಂಪ್ಲೆಟ್ಸ್ ನ ಕೊಟ್ಟು ಯಾವ ರೀತಿ ನಾವು ಡ್ರಗ್ಸ್ ಇಂದ ದೂರ ಇರಬೇಕು, ಯಾವ ರೀತಿ ನಾವು ಸಾಮಾಜಿಕ ಕಳಕಳಿನ ಬೆಳೆಸ್ಕೊಬೇಕು ಅನ್ನೋದನ್ನೆಲ್ಲ ನಾವು ಇವತ್ತು ಪ್ರಚಾರಕ್ಕೆ ಪ್ರಾರಂಭ ಮಾಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ಡ್ರಗ್ಸ್ ಮುಕ್ತ ಕ್ಷೇತ್ರಗಳನ್ನಾಗಿ ಮಾಡ್ತೀವಿ ಅಂತ ನಮ್ಮೆಲ್ಲ ಪೊಲೀಸ್ ಸಿಬ್ಬಂದಿಗಳು ಇವತ್ತು ಪ್ರಾಮಿಸ್ ಮಾಡಿದ್ದಾರೆ. ಮಾಡಿದ್ರೆ ಖಂಡಿತವಾಗ್ಲು ಏನು ನಮ್ಮ ACP ಅವರು DCP ಅವರೆಲ್ಲ ಹೇಳ್ತಾರೆ, ನಿಮ್ಗಳಿಗೆ ಯಾವ ಸೌಲಭ್ಯಗಳು ಕೊಡಬೇಕು, ನಮ್ಮ ಯೂತ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಅವ್ರನ್ನ ಒಳ್ಳೆ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ. ತಂದೆ ತಾಯಿ ಅಷ್ಟೇ ಅಲ್ಲ, ನಮ್ಮ ಜವಾಬ್ದಾರಿ ಕೂಡ ಅಷ್ಟೇ. ಇದಕ್ಕೆ ಈ ನಿಟ್ಟಿನಲ್ಲಿ ಯಾವ ಸಹಕಾರ ಬೇಕು, ಯಾವ ರೀತಿ ನಾವು ಸೌಕರ್ಯಗಳನ್ನ ಮಾಡ್ಕೊಡ್ಬೇಕು, CCTVಗಳು ಮಾಡ್ಕೊಡ್ಬೇಕು, ಅಥವಾ ಇನ್ನು ಏನೇನೋ ಕೇಳಿದ್ದಾರೆ ಅದನ್ನೆಲ್ಲ ಮಾಡ್ಕೊಡುವಂತ ಸ್ಟೇಷನ್ಗಳು ಮಾಡ್ಕೊಟ್ಟಿದ್ದಾರೆ. ಎಲ್ಲ ಕೆಲಸಗಳನ್ನು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಆದ್ರೆ ನಮ್ಮ ಯುವಕರು ಡ್ರಗ್ಸ್ ಮುಕ್ತರಾಗಿರ್ಬೇಕು, ಡ್ರಗ್ಸ್ ಒಂದು ಯೂಸ್ ಇಂದ ಅವ್ರು ದೂರ ಇರಬೇಕು. ಇದು ನಮ್ಮ ಮುಖ್ಯ ಉದ್ದೇಶ. ಅದನ್ನ ಮಾಡ್ತೀವಿ ಅಂತೆಲ್ಲ ಪ್ರಾಮಿಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನ ನೀಡ್ತಾ ಬಂದಿರ್ತಕ್ಕಂಥ ನಮ್ಮ ಮಂಜುಗೆ ಅಭಿನಂದನೆ ತಿಳಿಸ್ತಾ ಎಲ್ಲ ಬಂದಿರ್ತಕ್ಕಂಥ ವೀಕ್ಷಕರಿಗೂ ನಮ್ಮ ಮುಖಂಡರಿಗೂ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. Yeah.